ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪ್ರಕರಣದ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಎ1 ಆರೋಪಿ ಪವಿತ್ರ ಗೌಡ, ಎ2 ನಟ ದರ್ಶನ್, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್ ಮತ್ತು ಜಗದೀಶ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ. ಮಧ್ಯಂತರ ಜಾಮೀನು ಅವಧಿ ಮುಗಿಯುತ್ತಾ ಬಂದರೂ ಇನ್ನೂ ದರ್ಶನ್ಗೆ ಯಾಕೆ ಸರ್ಜರಿ ಮಾಡಿಲ್ಲ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ. ಈ ಮುಂಚೆ ಹೈಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆದಿದ್ದು, ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರು ತನಿಖೆ ವೇಳೆ ನಡೆದ ಲೋಪದೋಷಗಳನ್ನು ಎತ್ತಿ ಹಿಡಿದಿದ್ರು. ಸಿ.ವಿ. ನಾಗೇಶ್ ಅವರು ದರ್ಶನ್ ಪರ ಕೋರ್ಟ್ನಲ್ಲಿ ಗುಡುಗಿದ್ರು. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಜೂನ್ 8ರಂದು ಕರ್ಕೊಂಡು ಬಂದಿದ್ದಾರೆ. ಆರ್.ಆರ್. ನಗರದ ರಾಜರಾಜೇಶ್ವರಿ ನಗರದ ಜಯಣ್ಣ ಶೆಡ್ಗೆ ಕರ್ಕೊಂಡು ಬಂದಿದ್ದಾರೆ. ಬಳಿಕ ಮರುದಿನ ಬೆಳಿಗ್ಗೆ ಮೋರಿ ಪಕ್ಕ ಡೆಡ್ ಬಾಡಿ ಸಿಕ್ಕಿದೆ. ಜೂನ್ 9ರಂದು ಘಟನೆ ನಡೆದ ಸ್ಥಳ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿ ಸೆಕ್ಯೂರಿಟಿ ಗಾರ್ಡ್ ಡೆಡ್ ಬಾಡಿ ನೋಡಿ ಪೊಲೀಸರಿಗೆ ಹೇಳ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ ಅಂತ ಸಿ.ವಿ. ನಾಗೇಶ್ ವಾದಿಸಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸ್ತಾ ಇದ್ದಂತಹ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಎಂದಿಗೆ ಹೈಕೋರ್ಟ್ ಮುಂದೂಡಿದೆ. ಈ ನಡುವೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಪ್ರಕಾರ ದರ್ಶನ್ ತೂಗುದೀಪ ಅವರು ಯಾರು ಮಾಡಬಾರ್ದ ತಪ್ಪೇನು ಮಾಡಿಲ್ಲ. ದರ್ಶನ್ ಅವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಜೈಲಿಗೆ ಕಳಿಸಲಾಗಿದೆ. ಎಸಿಪಿ ಚಂದನ್ ಅವರು ದರ್ಶನ್ ವಿರುದ್ಧ ಸುಳ್ಳು ಆರೋಪಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಪ್ರಕರಣದಲ್ಲಿ ದೂರು ದಾಖಲಿಸಿದ್ದ ಸ್ನೇಹಮಯಿ ಕೃಷ್ಣ ಇದೀಗ ದರ್ಶನ್ ಪರ ಹೋರಾಟಕ್ಕೆ ಇಳಿದಿದ್ದಾರೆ. ಪೊಲೀಸರು ಸರ್ವಾಧಿಕಾರ ರೀತಿಯಲ್ಲಿ ನಡೆದುಕೊಂಡು ಆ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವ ಪೊಲೀಸ್ ಅಧಿಕಾರಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಿಜವಾದ ಸಾಕ್ಷಿಗಳನ್ನು ನಾಶಪಡಿಸಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿರುವುದು ಗಮನಕ್ಕೆ ಬಂದಿದ್ದರಿಂದ ಈ ಒಂದು ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೊಂಡಿದ್ದಾರೆ. ಖಾಸಗಿ ವಾಹಿನಿಯೊಂದರಲ್ಲಿ ಮಾತನಾಡಿದ ಸ್ನೇಹಮಯಿ ಕೃಷ್ಣ ಅವರು, ನಾನು ದರ್ಶನ್ ಅಭಿಮಾನಿ ಅಲ್ಲ. ನನ್ನ ಬಳಿ ಬಂದು ದರ್ಶನ್ ಅವರ ದೋಷಾರೋಪಣಾ ಪಟ್ಟಿ ನನ್ನ ಮುಂದೆ ಇಟ್ಟರು. ಇದನ್ನ ಪರಿಶೀಲನೆ ಮಾಡಿ ಸಾಧ್ಯವಾದರೆ ನ್ಯಾಯ ದೊರಕಿಸಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ರಿಂದ ನಾನು ಚಾರ್ಜ್ ಶೀಟ್ ಅನ್ನ ಪರಿಶೀಲನೆ ಮಾಡಿದೆ. ಆಗ ನನಗೆ ಅಚ್ಚರಿ ಆಯಿತು. ಯಾಕಂದ್ರೆ ನಡೆದ ಘಟನೆ ಒಂದಾಗಿದ್ರೆ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಿರುವ ಘಟನೆಯೇ ಬೇರೆ ಆಗಿತ್ತು ಅಂತ ಸ್ನೇಹಮಯಿ ಕೃಷ್ಣ ಹೇಳಿದರು. ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರದ ರಿಲೀಸ್ ಬಗ್ಗೆ ಭಾರಿ ಕುತೂಹಲ ಇತ್ತು. ಯಾವಾಗ ಚಿತ್ರ ರಿಲೀಸ್ ಆಗುತ್ತೆ ಎನ್ನುವ ನಿರೀಕ್ಷೆ ಕೂಡ ಅಷ್ಟೇ ಇತ್ತು. ಆದರೆ ಕಳೆದ ಕೆಲವು ತಿಂಗಳಿನಿಂದಲೂ ಸಿನಿಮಾದ ರಿಲೀಸ್ ಡೇಟ್ ಸುಳಿವೇ ಇರಲಿಲ್ಲ. ಸುದೀಪ್ ಸದ್ಯ ಪ್ಲಾನಿಂಗ್ ಅಲ್ಲಿಯೇ ಇದ್ದೇವೆ ಅಂತಲೂ ಹೇಳ್ತಾ ಇದ್ರು. ಸುದೀಪ್ ಹೀಗೆ ಹೇಳಿದ ಮೇಲೆ ಮ್ಯಾಕ್ಸ್ ರಿಲೀಸ್ ಕುರಿತು ಏನಿಲ್ಲದಂತೆ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗಿತ್ತು. ಇದರ ಬೆನ್ನಲ್ಲಿಯೇ ಬಹುಶಃ ಈ ಚಿತ್ರ ಈ ವರ್ಷ ಬರೋ ಹಾಗೆ ಕಾಣಿಸುವುದಿಲ್ಲ, ಮುಂದಿನ ವರ್ಷ ಮೊದಲ ತಿಂಗಳಲ್ಲಿಯೇ ರಿಲೀಸ್ ಆಗುತ್ತೆ ಎನ್ನುವ ಸುದ್ದಿ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಕೆಲವು ದಿನಗಳಿಂದ ಚಿತ್ರ ಇದೇ ವರ್ಷ ರಿಲೀಸ್ ಆಗುತ್ತೆ, ಡಿಸೆಂಬರ್ 26ರಂದು ಬರುವುದು ಗ್ಯಾರಂಟಿ ಎನ್ನುವ ಸುದ್ದಿಯೂ ಇತ್ತು. ಆದರೆ ಇದೀಗ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಡಿಸೆಂಬರ್ 26 ಅನ್ನೋದು ಸುಳ್ಳಾಗಿದೆ. ಡಿಸೆಂಬರ್ 25 ಅನ್ನುವ ಪಕ್ಕಾ ಡೇಟ್ ಅನೌನ್ಸ್ ಆಗಿದೆ. ಆಯಾ ವರ್ಷದ ಕೊನೆಯಲ್ಲಿ ಬಂದ ಕನ್ನಡದ ಸಿನಿಮಾಗಳು ಬಹುತೇಕ ಹಿಟ್ ಆಗಿವೆ. ಕಾಟೇರ ಚಿತ್ರವು ಕಳೆದ ವರ್ಷ ಕೊನೆಯಲ್ಲಿಯೇ ರಿಲೀಸ್ ಆಗಿತ್ತು. ಆ ಹಿಟ್ ಸಾಲಿಗೆ ಮ್ಯಾಕ್ಸ್ ಕೂಡ ಸೇರಲಿದೆ ಅನ್ನೋದು ಅಂದಾಜು ಈಗಲೇ ಶುರುವಾದಂತಿದೆ. ಮ್ಯಾಕ್ಸ್ ಚಿತ್ರದ ನಿರೀಕ್ಷೆ ಜಾಸ್ತಿ ಇದೆ. ಕಳೆದ 2 ವರ್ಷದಿಂದ ಸುದೀಪ್ ಸಿನಿಮಾಗಳೇ ಬಂದಿಲ್ಲ. ಕೊನೆಯದಾಗಿ ವಿಕ್ರಾಂತ್ ರೋಣ ಚಿತ್ರವೇ ಬಂದಿರೋದು ನೋಡಿ. ರವಿ ಬೋಪಣ್ಣ ಮತ್ತು ಕಬ್ಜಾ ಚಿತ್ರದಲ್ಲಿ ಒಂದೊಂದು ಪಾತ್ರ ಮಾಡಿದ್ದಾರೆ. ಇದು ಬಿಟ್ಟರೆ ಈಗಲೇ ಮ್ಯಾಕ್ಸ್ ಚಿತ್ರದ ಮೂಲಕ ಬರ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕಾರ್ಯಕ್ರಮದಲ್ಲಿ 8ನೇ ವಾರ ಎಲಿಮಿನೇಟ್ ಆದ ಸ್ಪರ್ಧಿ ಧರ್ಮ ಕೀರ್ತಿರಾಜ್. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ವಾದ ವಿವಾದಕ್ಕೆ ಸಿಲುಕದ ಧರ್ಮ ಕೀರ್ತಿರಾಜ್ ಗೆಲ್ಲಬೇಕು ಅನ್ನೋದು ಕೆಲ ವೀಕ್ಷಕರ ಬಯಕೆ ಆಗಿತ್ತು. ಆದರೆ ದುರಾದೃಷ್ಟವಶಾತ್ ಧರ್ಮ ಕೀರ್ತಿರಾಜ್ ಔಟ್ ಆಗಿಬಿಟ್ರು. ಹಾಗೆ ನೋಡಿದ್ರೆ ಧರ್ಮ ಕೀರ್ತಿರಾಜ್ಗೆ ದರ್ಶನ್ ಫ್ಯಾನ್ಸ್ ಕಡೆಯಿಂದ ಸಪೋರ್ಟ್ ಇತ್ತು. ಹೀಗಾಗಿಯೇ ದರ್ಶನ್ ಫ್ಯಾನ್ಸ್ಗೆ ಧರ್ಮ ಕೀರ್ತಿರಾಜ್ ತಮ್ಮ ಕೃತಜ್ಞತೆಯನ್ನ ತಿಳಿಸಿದ್ದಾರೆ. ನಾನು ಬಿಗ್ ಬಾಸ್ಗೆ ಹೋದ್ಮೇಲೆ ದರ್ಶನ್ ಸರ್ ಫ್ಯಾನ್ಸ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ತುಂಬ ವೋಟ್ಸ್ ನನಗೆ ಅವರಿಂದಲೇ ಬಂದಿರುತ್ತೆ. ಅದಕ್ಕೆ ದರ್ಶನ್ ಸರ್ ಮತ್ತು ಫ್ಯಾನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅಂತ ಖಾಸಗಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಧರ್ಮ ಕೀರ್ತಿರಾಜ್ ತಿಳಿಸಿದ್ದಾರೆ. ಹೇಗಿತ್ತು ಬಿಗ್ ಬಾಸ್ ಅಂತ ಕೇಳಿದ್ದಕ್ಕೆ ಒಂದು ಅದ್ಭುತವಾದ ಜರ್ನಿ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಪಾಸಿಟಿವ್ ಆಗಿ ಬರ್ತಾ ಇರುವ ರೆಸ್ಪಾನ್ಸ್ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದ್ರು ಧರ್ಮ ಕೀರ್ತಿರಾಜ್.
ಬಿಗ್ ಬಾಸ್ ಮನೆಯಲ್ಲಿ ಈಗ 2 ಬಣಗಳಿವೆ. ಒಂದು ಮಹಾರಾಜ ಮಂಜಣ್ಣನ ಟೀಮ್ ಆದರೆ ಮತ್ತೊಂದು ಯುವರಾಣಿ ಮೋಕ್ಷಿತಾ ಟೀಮ್. ಇದೀಗ ಈ ಎರಡೂ ತಂಡಗಳ ನಡುವೆ ಹಣಾಹಣಿ ನಡೀತಾ ಇದೆ. ಇದೀಗ ಬಿಗ್ ಬಾಸ್ ಮಣ್ಣಿನ ಅಸ್ತ್ರ ಎಂಬ ಟಾಸ್ಕ್ ನೀಡಿದ್ದು ಇದರಲ್ಲಿ ಮಾತಿಗೆ ಮಾತು ಬೆಳೆದಿದೆ. ರಜತ್ ಮತ್ತು ಮಂಜು ಮಾತಿನ ಚಕಮಕಿ ನಡೆಸಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿ ರಿಲೀಸ್ ಮಾಡಿರುವ ಹೊಸ ಪ್ರೋಮೋದಲ್ಲಿ ಇಬ್ಬರ ನಡುವಿನ ಜಗಳದ ಬಗ್ಗೆ ಹೇಳಲಾಗಿದೆ. ಯುವರಾಣಿ ತಂಡದಲ್ಲಿ ಇರುವ ರಜತ್ ಮಂಜು ಟೀಮ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರಾದರೂ ತಳ್ಳಿದ್ರೆ ನಾನು ಕೂಡ ಸರಿಯಾಗಿ ತಳ್ತೀನಿ, ಬುರುಡೆ ಗಿರುಡೆ ಎಲ್ಲ ಒಡೆದು ಹೋಗಬೇಕು ಅಂತ ರಜತ್ ಹೇಳಿದ್ದಾರೆ. ಅದಕ್ಕೆ ಮಂಜು ಹೇಯ್ ನೀನೇನು ರೌಡಿನ ಅಂತ ಅಬ್ಬರಿಸಿದ್ದಾರೆ. ನಂತರ ಇಬ್ಬರ ನಡುವಿನ ವಾಗ್ವಾದ ಜೋರಾಗಿದೆ. ಇನ್ನೊಂದು ಕಡೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಒಟ್ಟು ಇವರಿಗೂ 5 ಮಂದಿ ಎಲಿಮಿನೇಟ್ ಆಗಿದ್ರೆ ಇಬ್ಬರನ್ನ ಮನೆಯಿಂದ ಹೊರಗಾಕಲಾಗಿದೆ. ಆದರೆ ಪ್ರತಿ ವಾರ ನಾಮಿನೇಷನ್ ಅನ್ನೋ ಭೂತ ಸ್ಪರ್ಧಿಗಳಿಗೆ ಭಯ ಹುಟ್ಟಿಸ್ತಾ ಇರೋದು ಗೊತ್ತೇ ಇದೆ. ಸದ್ಯ 9ನೇ ವಾರದ ಎಲಿಮಿನೇಷನ್ಗಾಗಿ ನಾಮಿನೇಷನ್ ಮಾಡಲಾಗಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವ 13 ಮಂದಿಯಲ್ಲಿ 7 ಮಂದಿ ನಾಮಿನೇಟ್ ಆಗಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.